ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ವೋ ಫಸ್ಟ್ ರಪಾಂಟ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ, ಬೋಟಿ ಗೊಜ್ಜಿ ಸಾರು. ಈ ರೆಸಿಪಿ ಬಂದು ನಮ್ಮ ಮೈಸೂರಿನ ರುಚಿ ಮೆಸ್ ಗೊತ್ತಲ್ವ, ರುಚಿ ಮೆಸ್ ಅವ್ರದ್ದು ನಾಟಿ ಸ್ಟೈಲ್ ಸೌದೆ ಒಲೆಯಲ್ಲಿ ಮಾಡುವಂಥ ಬಿಸಿ ಬಿಸಿ ರಾಗಿ ಮುದ್ದೆ, ಬೋಟಿ ಗೊಜ್ಜಿ ಸಾರು. ಮೈಸೂರಿಗೆ ಹೋದರೆ ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೋಟಿ ಗೊಜ್ಜಿ ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ ಸಖತ್ತಾಗಿರುತ್ತೆ. ಒಂದು ಸಲ ಹೋಗಿ ಟ್ರೈ ಮಾಡಿ, ಮತ್ತೆ ಒಂದು ಸಲ ಕೇಳ್ಕೊಂಡು ತಿಂತೀರಾ, ಅಷ್ಟು ಸಖತ್ತಾಗಿರುತ್ತೆ. ಬೋಟಿ ಯಾವ ಥರ ಕ್ಲೀನ್ ಮಾಡೋದು, ಯಾವ ಥರ ಬೋಟಿ ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಾವು ತಮ್ಮ ಮನೇಲಿ ಟ್ರೈ ಮಾಡಿ. ಬೋಟಿ ಗಲೀಜ ಪ್ರತಿಯೊಂದು ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಕಟಿಂಗ್ ಮಾಡೋದು. ನೋಡಿ, ಬೋಟಿ ಸೆಟ್ಟು ಪ್ರತಿಯೊಂದು ಹಾಕಿದ್ದೀವಿ, ದೊಮ್ಮೆ ಬೋಟಿ ಪ್ರತಿಯೊಂದು ಹಾಕಿದ್ದೀವಿ ಬಿಸಿ ಬಿಸಿ ನೀರಲ್ಲಿ. ಆಮೇಲೆ ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀವಿ, ತಾವು ಮಾಡ್ಬೋದು. ನೋಡಿ, ಬೋಟಿ ಫುಲ್ ಸೆಟ್ ಎಲ್ಲ ನೀರಲ್ಲಿ ಹಾಕಿದ್ದು, ಬಿಸಿ ಬಿಸಿ ನೀರಲ್ಲಿ ಕುದಿ ಬರ್ತಾ ಇದೆ. ಈಗ ವೇಸ್ಟೇಜ್ ನೀರೆಲ್ಲ ಹೊರಗೆ ತೆಗೆದು ಇದನ್ನು ಕ್ಲೀನ್ ಮಾಡೋಣ ಇವಾಗ. ನೋಡಿ, ಬೋಟಿ ಚೆನ್ನಾಗಿ ಬೆಂದಿದೆ ಬಿಸಿನೀರಲ್ಲಿ, ನೀರೆಲ್ಲ ಹೊರಗೆ ತೆಗೆದು ಈಗ ಚಿಕ್ಕ ಚಿಕ್ಕ ಪಿಸ ಕಟ್ ಮಾಡ್ತೀವಿ. ನೋಡಿ ಕ್ಲೀನ್ ಮಾಡ್ತಾರೆ ನೋಡಿ, ಈ ಕಡೆ ಒಬ್ರು ಆ ಕಡೆ ಒಬ್ರು. ನೋಡಿ, ಖಂಡಿತ ಅವಳು ಈ ರೆಸಿಪಿ ಬಂದು ನಮ್ಮ ಗೊತ್ತಲ್ವಾ ಮೈಸೂರು ರುಚಿ ಮೆಸ್ ಅವರು ರೆಸಿಪಿ ಇದು. ಅವ್ರ ಹೋಟೆಲಲ್ಲಿ ಫೇಮಸ್ ಇದು ಬೋಟಿ ಗೊಜ್ಜಿ. ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ನೋಡಿ. ಬೋಟಿ ನೋಡಿ ಚಿಕ್ಕ ಚಿಕ್ಕ ಪೀಸ ಆಲ್ರೆಡಿ ಸ್ವಲ್ಪ ಕ್ಲೀನ್ ಮಾಡಿದೀವಿ, ಇನ್ನು ವಾಶ್ ಮಾಡ್ಬೇಕು. ಇನ್ನ ನೋಡಿ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂತಾರೆ ಬೋಟಿ. ನೋಡಿ, ಈಗ ಬೋಟಿ ಗೊಜ್ಜಿ ಸಾರಿಗೆ ಫಸ್ಟ್ ಎಣ್ಣೆ ಹಾಕೋಣ ಸ್ವಲ್ಪ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ಮೆಂತ್ಯ ಸೊಪ್ಪು, ಒಂದು ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಒಂದು 4 ರಿಂದ 5 ಈರುಳ್ಳಿ. ಎಷ್ಟು? 4 ರಿಂದ 5. 5. ಈ ಅಡಿಗೆ ಬಂದು ಮೈಸೂರು ರುಚಿ ಮೆಸ್ ಗೊತ್ತಾ? ಏನ್ ಹೇಳಿ? ನಮ್ಮ ಮೈಸೂರು ರುಚಿ ಮೆಸ್ ಅಲ್ಲಿ ಬೋಟಿ ಗೊಜ್ಜಿ ಸಾರು ಫೇಮಸ್. ಇಡೀ ಕರ್ನಾಟಕದಲ್ಲಿ ಯಾರೇ ಬಂದ್ರು, ಮೈಸೂರು ಬಂದ್ರು ರುಚಿ ಮೆಸ್ ಊಟ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ನೋಡಿ, ಇವರೇ ಮಾಲೀಕರು. ಸರಿನಾ? ಖಂಡಿತವಾಗ್ಲೂ ರುಚಿ ಮೆಸ್ ಬಂದ್ರೆ ಮಿಸ್ ಮಾಡಕ್ ಹೋಗ್ಬೇಡಿ. 4 ಸೌಟು ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಅರಿಶಿನ ಅಷ್ಟನ್ನು ತರಿಯಾಗಿ ರುಬ್ಕೊಂಡಿದೀವಿ. ಒಂದು 3 ಚೌಟ್ ಹಾಕೋಣ. ಬ್ರಾನ್ ಬೋಟಿ ಗೊಜ್ಜಿ ಸಾರು 3 ಚೌಟ್ ಹಾಕೊಂಡಿದೀವಿ, ಸಾಕು. ನೋಡಿ, ಬೋಟಿ ಗೊಜ್ಜಿ ಸಾರಿಗೆ ಮೈಸೂರವರ ರುಚಿ ಮೆಸ್ಸಿನ ಸೋರೆಕಾಯಿ ಹಾಕ್ತಾ ಇದೀವಿ. ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡು ಸೋರೆಕಾಯಿ. ಅಲ್ಲಾಡ್ಸಪ್ಪ, ಅಲ್ಲಾಡ್ಸು, ಮೇಲೆ ಕೆಳಗೆ ಅಲ್ಲಾಡ್ಸು. ಹೌದು. ನೋಡಿ, ಬೋಟಿ ಕ್ಲೀನ್ ಮಾಡಿ ಇಟ್ಕೊಂಡು ಬೋಟಿ ಹಾಕ್ತಾ ಇದೀವಿ. ನೋಡಿ, ಬೋಟಿ ನೋಡಿ, ಬೋಟಿ ಗೊಜ್ಜಿ ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ ತಿಂದ್ರೆ ಕಳೆದು ಹೋಗ್ತೀರಾ. ಬುರಾನ್ ಅಲ್ಲಾಡ್ಸಪ್ಪ, ಅಲ್ಲಾಡ್ಸು, ಕೆಳಗೆ ಮೇಳಗೆ ಅಲ್ಲಾಡ್ಸು. ಈಗ ಜಾರಲ್ಲಿ ನೀರು ಹಾಕೊಂತ ಇದೀವಿ. ನೋಡಿ, ಸ್ವಲ್ಪ ನೀರು ಹಾಕಿ ತಟ್ಟೆ ಹಾಕಿ ಮುಚ್ಚೋದೆ, ಸ್ವಲ್ಪ ಹೊತ್ತು ಬೇಯೋದೆ. ಇನ್ನು ಆಮೇಲೆ ಮಸಾಲೆ ಎಲ್ಲ ಹಾಕೋಣ. ಏನಂತೀಯ ಬುರಾನ್? ಸ್ವಲ್ಪ ಹೊತ್ತು ಬೇಯಲಿ, ಸರಿನಾ? ತಟ್ಟೆ ಮುಚ್ಚಾಗಿದೆ, ಸ್ವಲ್ಪ ಹೊತ್ತು ಬೇಯಲಿ, ಆಮೇಲೆ ಮಸಾಲೆ ಶುರು ಮಾಡೋಣ. ನೋಡಿ, ಬೋಟಿ ಶುರುವಾಗಿದೆ, ಅರ್ಧ ಭಾಗ ಬೆಂದಿದೆ. ಇನ್ನು ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ಏನಂತೀರಾ? ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕಿ, ಅಚ್ಚ ಖಾರದ ಪುಡಿ, ನೋಡಿ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೋಣ. ಮತ್ತೆ ತಿರುಗಿ ಬಾಡಿಗೆ ಮೆಣಸಿನ್ಕಾಯಿ, ನೋಡಿ ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಅದು ಹಾಕೋಣ. ಧನಿಯಾ ಪುಡಿ ಹಾಕ್ತಾ ಇದ್ದೀವಿ. ಗರಂ ಮಸಾಲಾನು ಹಾಕ್ತಾ ಇದ್ದೀವಿ. ನೋಡಿ, ಅಷ್ಟು ಪೌಡ್ರ್ ಹಾಕಿದ್ದೀವಿ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಕಾಳು ಮೆಣಸಿನ ಪುಡಿ ಸ್ವಲ್ಪ, ನೋಡಿ ಪೆಪ್ಪರ್. ನೋಡಿ ಈಗ ನೀರು ಹಾಕ್ತಾ ಇದೀವಿ. ಇನ್ನೂ ಸ್ವಲ್ಪ ಬೇಯಲಿ ಅಲ್ವಾ? ಇನ್ನು ಸ್ವಲ್ಪ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಹಾಕಿ ಪೇಸ್ಟಾಗಿ ರುಬ್ಬಿ ಹಾಕೋಣ, ಅದು ಚೆನ್ನಾಗಿರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಬಂತು, ಸ್ವಲ್ಪ ಫ್ಲೇವರ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ರೆಡಿ ಆಗಲಿ. ನೋಡಿ, ಓಹೋ ಘಮ ಇದೆ ನೋಡಿ ಹೇಗಿದೆ. ನೋಡಿ ಹಾಕ್ತಾ ಇದೀವಿ, ತೆಂಗಿನ ತುರಿ ಪೇಸ್ಟ್ ಹಾಕ್ಕೊತಾ ಇದೀವಿ. ಈಗ ಆಲ್ಮೋಸ್ಟ್ 80% ಬೋಟಿ ಗೊಜ್ಜಿ ರೆಡಿ ಆಗಿದೆ.
ಬರೀ 20% ಬಾಕಿ ಇದೆ. ಸ್ವಲ್ಪ ಹೊತ್ತು ಬೇಯಿಸೋದೆ, ಬಿಸಿ ಬಿಸಿ ಮುದ್ದೆ ಇಡೋದೆ, ತಿನ್ನೋದೆ, ಮಜಾ ಮಾಡೋದೆ. ಸ್ವಲ್ಪ ತುಪ್ಪ ಹಾಕೋಣ, ಚೆನ್ನಾಗಿರುತ್ತೆ ಟೇಸ್ಟ್. ಗೋಜಿ ಸಾರು ಬಂದು ಮೈಸೂರ ರುಚಿ ಮೆಸ್ ಗೊತ್ತಲ್ವಾ? ರುಚಿ ಮೆಸ್ ಅವ್ರ ಬೋಟಿ ಗೋಜಿ ಸಾರು ತುಂಬ ಚೆನ್ನಾಗಿರುತ್ತೆ. ಮೈಸೂರಿಗೆ ಹೋದ್ರೆ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್. ಮುಗೀತು, ಬೋಟಿ ಗೋಜಿ ಸಾರು ಮುಗೀತು. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಇಡೋದೆ, ಅಲ್ಲಾಡ್ಸು ಮಜಾ ಮಾಡೋದೆ. ಏನಂತೀರಾ? ಅಲ್ಲಾಡ್ಸು. ಫೈನಲ್ ಆಗಿ ಬೋಟಿ ಗೋಜಿ ಸಾರು ಮುದ್ದೆ ರೆಡಿಯಾಗಿದೆ. ಈಗ ಬಾರಿಸೋ ಸಮಯ ಬಂತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಖಂಡಿತವಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡಿ.